ತರಗತಿಯ ವಿದ್ಯಾರ್ಥಿಗಳಿಗೆ ಇಂದಿನ ವಿಡಿಯೋ ಪಾಠಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಹಿಂದಿನ ಒಂದು ವಿಡಿಯೋ ತರಗತಿಯಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಘಟನೆ ಅಥವಾ ಆ ಒಂದು ಘಟನೆಯ ಆಧಾರಿತವಾಗಿರ್ತಕ್ಕಂತಹ ಲಾವಣಿ ಪದದಿಂದ ಕೂಡಿರ್ತಕ್ಕಂಥ ಪದ್ಯ ಭಾಗ, ಅದುವೇ ಹಲಗಲಿಯ ಬೇಡರು. ಈ ಹಲಗಲಿಯ ಬೇಡರು ಎಂಬ ಪದ್ಯಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ವಿಚಾರಗಳನ್ನು ನೀವು ಹಿಂದಿನ ಒಂದು ವಿಡಿಯೋ ತರಗತಿಯಲ್ಲಿ ತಿಳ್ಕೊಂಡಿದ್ರಿ. ಆದರೆ ಈ ಒಂದು ಹಲಗಲಿಯಲ್ಲಿರ್ತಕ್ಕಂತಹ ಬೇಡರು ದಂಗೆ ಏಳಲಿಕ್ಕೆ ಕಾರಣ ಏನು, ಆ ಹಲಗಲಿಯಲ್ಲಿ ದಂಗೆ ಎದ್ದಂಥವರಲ್ಲಿ ಪ್ರಮುಖರು ಯಾರ್ಯಾರು, ಜೊತೆಗೆ ಈ ಒಂದು ಹಲಗಲಿಯ ಬೇಡರ ದಂಗೆ ಹೇಗೆ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದಂಗೆ ಅಂತ ಹೇಳಿ ಕರೆಸ್ಕೊಳ್ತು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾನು ನಿಮಗೆ ತಿಳಿಪಡಿಸಿದ್ದೆ. ಅಷ್ಟೇ ಅಲ್ಲದೆ ಈ ಹಲಗಲಿಯ ಬೇಡರ ದಂಗೆಗೆ ಇರ್ತಕ್ಕಂತಹ ಸಾಕಷ್ಟು ಒಂದು ಐತಿಹಾಸಿಕ ಹಿನ್ನೆಲೆಯ ಒಂದು ವಿಚಾರಗಳನ್ನು, ಜೊತೆಗೆ ಲಾವಣಿ ಅಂದರೆ ಏನು, ಲಾವಣಿ ಪದ ಅಂದರೆ ಏನು, ಜನಪದ ಅಂದರೆ ಏನು, ಜನಪದ ಸಾಹಿತ್ಯ ಅಂದರೆ ಏನು, ಈ ಎಲ್ಲ ವಿಚಾರಗಳನ್ನು ಕೂಡ ಹಿಂದಿನ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ರಿ ವಿದ್ಯಾರ್ಥಿಗಳೇ. ಇನ್ನು ಇದೇ ಪದ್ಯಭಾವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಾಕಷ್ಟು ಕೆಲವೊಂದು ಹೊಸ ಪದಗಳನ್ನು ನಾವಿಲ್ಲಿ ಕಾಣ್ಬೋದು. ಆ ಹೊಸ ಪದಗಳನ್ನು ತಿಳ್ಕೊಂಡು ನಾವೇನು ಮಾಡೋಣ ಅಂದರೆ ನೇರವಾಗಿ ಪದ್ಯಭಾವಕ್ಕೆ ಬರೋಣ. ನೋಡಿ, ಪದ್ಯಭಾಗದಲ್ಲಿ ಕೆಲವೊಂದು ಪದಗಳನ್ನು ಬಳಸಿಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ಇದು ಮೂಲತಃವಾಗಿ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಾವಣಿ ಪದ ಆಗಿರೋದ್ರಿಂದಾಗಿ ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಪದಗಳು ಕೂಡ ಏನಾಗಿದ್ದಾವೆ ಅಂತಂದ್ರೆ ಗ್ರಾಮ್ಯ ಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದಗಳನ್ನು ಹೆಚ್ಚಾಗಿ ನಾವು ಇಲ್ಲಿ ಕಾಣ್ಬೋದು. ಹಾಗಾದ್ರೆ ಆ ಗ್ರಾಮ್ಯ ಪದಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ನೀವು ಸಾಕಷ್ಟು ಸರಿ ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಏನ್ರಿ ಗ್ರಾಮ್ಯ ಪದಗಳು ಅಂತ ಅಂದ್ರೆ ಆಡು ಭಾಷೆಯಲ್ಲಿ ಬಳಸ್ತಕ್ಕಂಥ ಒಂದು ಪದ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಬಳಸ್ತಕ್ಕಂತಹ ಕೆಲವೊಂದು ಪದಗಳನ್ನ ಇಲ್ಲಿ ಅಂತ ಕರಿತೀವಿ ಅಂದ್ರೆ ಗ್ರಾಮ್ಯ ಪದ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಮೊದಲನೆಯದಾಗಿ ಅಗಸಿ ಅಂತಕ್ಕಂಥ ಒಂದು ಪದವನ್ನ ಇಲ್ಲಿ ಬಳಸಿಕೊಂಡಿದ್ದಾರೆ. ಹಾಗಾದ್ರೆ ಅಗಸಿ ಅಂದ್ರೆ ಏನು ಅಂದ್ರೆ ಒಂದು ಊರಿಗೆ ಇರ್ತಕ್ಕಂತಹ ಹೆಬ್ಬಾಗಿಲು, ದೊಡ್ಡದಾಗಿರ್ತಕ್ಕಂಥ ಒಂದು ಬಾಗಿಲನ್ನ ಇಲ್ಲಿ ಅಂತ ಕರೀತಾರೆ ಅಂದ್ರೆ ಅಗಸಿ, ಅಥವಾ ಅದನ್ನ ಅಗಸಿ ಬಾಗಿಲು ಅಂತಾನು ಕೂಡ ಇಲ್ಲಿ ಹೇಳ್ತಾರೆ. ನಂತರದಲ್ಲಿ ಕಾರ್ಕೂನ. ಯಾರು ಈ ಕಾರ್ಕೂನ ಅಂತ ಅಂದ್ರೆ ಗುಮಾಸ್ತ ಅಂತ ಹೇಳಿ ಹೇಳ್ತಾರೆ, ಅಥವಾ ಲೆಕ್ಕಪತ್ರ ವ್ಯವಹಾರಗಳನ್ನ ಮಾಡ್ತಕ್ಕಂಥವರನ್ನು ಕೂಡ ಇಲ್ಲಿ ಅಂತ ಕರೀತಾರೆ ಅಂತ ಅಂದ್ರೆ ಗುಮಾಸ್ತ. ಅಂದ್ರೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪದಗಳ ಅರ್ಥವನ್ನ ಇಲ್ಲಿ ಮಾಡ್ಕೋಬೇಕಾಗ್ತದೆ. ಆದ್ರೆ ಈ ಒಂದು ಪದ್ಯದ ಸನ್ನಿವೇಶವನ್ನ ನೋಡಿದಾಗ ಕಾರ್ಕೂನ ಅಂತ ಅಂದ್ರೆ ಗುಮಾಸ್ತ ಅಥವಾ ಇನ್ನೊಬ್ಬರ ಕೈ ಕೆಳಗೆ ಕೆಲಸವನ್ನ ಮಾಡ್ತಕ್ಕಂಥವನು ಅಥವಾ ಲೆಕ್ಕಪತ್ರ ವ್ಯವಹಾರಗಳನ್ನ ಇಡ್ತಕ್ಕಂಥವನು. ನೆಕ್ಸ್ಟ್ ಕೊಳ್ಳಿ. ಏನ್ರಿ ಕೊಳ್ಳಿ ಅಂತಂದ್ರೆ ಬೆಂಕಿ. ಬೆಂಕಿಯನ್ನು ಮತ್ತೆ ಬೇರೆ ಬೇರೆ ಹೆಸರನ್ನು ಕೂಡ ಇಲ್ಲಿ ಕರೀತಾರೆ. ಜ್ವಾಲೆ ಅಂತಾನು ಕೂಡ ಕರೀತಾರೆ, ಧಗೆ ಅಂತಾನು ಕೂಡ ಇಲ್ಲಿ ಕರೀತಾರೆ. ಆದ್ರೆ ಕೊಳ್ಳಿ ಹಚ್ಚೋದು ಅಂತ ಹೇಳ್ತಾರೆ ನೋಡ್ರಿ. ಆಡ ಭಾಷೆಯೊಳಗ ಕೊಳ್ಳಿ ಹಚ್ಚೋದು, ಕೊಳ್ಳಿ ಹಚ್ಚಿದ್ರೆ ಬೆಂಕಿ ಹಚ್ಚೋದು. ಆ ಒಂದು ಹಲಗಲಿಯ ಬೇಡರ ಒಂದು ಲಾವಣಿ ಪದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಬೆಂಕಿಯನ್ನು ಹಚ್ಚತಕ್ಕಂಥ ಒಂದು ಪ್ರಸಂಗನೂ ಕೂಡ ಇಲ್ಲಿ ಎದುರಾಗ್ತದೆ. ಹೀಗಾಗಿ ಅದನ್ನ ನಾವಿಲ್ಲಿ ಕೊಳ್ಳಿ ಅಂತ ಹೇಳಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಘೋರ. ಏನ್ರಿ ಘೋರ ಅಂತ ಅಂದ್ರೆ ಆಪತ್ತು. ಎಂತ ಆಪತ್ತು ಅಂದ್ರೆ ಎದುರಿಸಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂತಹ ನಿಟ್ಟಿನಲ್ಲಿ ಇರ್ತಕ್ಕಂತಹ ಒಂದು ಸಮಸ್ಯೆ, ಅದನ್ನ ಇಲ್ಲಿ ಆಪತ್ತು, ಆ ಆಪತ್ತನ್ನ ಘೋರ ಅಂತಾನು ಕೂಡ ಇಲ್ಲಿ ಮಹಾಪ್ರಾಣ ಘೋರ ಅಂತಾನು ಕೂಡ ಇಲ್ಲಿ ಹೇಳ್ತೀವಿ. ಜತ್ತ. ಏನ್ರಿ ಜತ್ತ ಅಂದ್ರೆ ಜೊತೆಗೆ, ಒಟ್ಟಿಗೆ ಅಂತ ಹೇಳ್ಬಿಟ್ಟು ಅರ್ಥ. ಅಂದ್ರೆ ಒಬ್ಬೊಬ್ರು ಎಲ್ಲರೂ ಸೇರಿ ಒಟ್ಟಿಗೆ ಇರೋದು, ಜೊತೆಗೆ ಇರುವಂತದ್ದನ್ನ ಇಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಜತ್ತ ಅಂತ ಹೇಳಿ ಹೇಳ್ತಾರೆ. ಇನ್ನ ಟಾರ. ಏನ್ರಿ ಟಾರ ಅಂತ ಅಂದ್ರೆ ಸಂಪೂರ್ಣವಾಗಿ ನಾಶ ಮಾಡ್ಬಿಡೋದು, ಅಂದ್ರೆ ಅದನ್ನ ಅವಸಾನವನ್ನ ಮಾಡ್ಬಿಡೋದು. ಹೀಗಿರುವಾಗ ಅಂತಹ ಒಂದು ಸ್ಥಿತಿಯನ್ನ ಇಲ್ಲಿ ಅಂತ ಕರೀತಾರೆ ಅಂತ ಅಂದ್ರೆ ಟಾರ ಅಂತಕ್ಕಂಥ ಒಂದು ಪದವನ್ನ ಇಲ್ಲಿ ಬಳಸ್ಕೊಳ್ತಾರೆ. ಭಂಟ. ಯಾರು ಈ ಭಂಟ ಅಂದ್ರೆ ಸಾಕಷ್ಟು ಧೈರ್ಯವನ್ನ ಹೊಂದಿರತಕ್ಕಂತಹ ವ್ಯಕ್ತಿ. ಆ ವ್ಯಕ್ತಿಯನ್ನ ಇಲ್ಲಿ ಅಂತ ಕರೀತಾರೆ ಅಂತಂದ್ರೆ ವೀರ, ಶೂರ, ಧೀರ ಅಂತಾನು ಕೂಡ ಇಲ್ಲಿ ಕರೀತಾರೆ. ಆ ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಭಂಟ ಅಥವಾ ಭಂಟರು ಅಂತಾನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಆ ಭಂಟರು ಇಲ್ಲಿ ಯಾರಾಗಿದ್ರು ಅಂತ ಅಂದ್ರೆ ಯಾರೇ ರಾಮ, ಬಾಲ, ಜಡಗ ಮತ್ತು ಹನುಮ ಆಗಿರ್ತಾರೆ. ನೆಕ್ಸ್ಟ್ ಲೂಟಿ. ಏನ್ರಿ ಲೂಟಿ ಮಾಡೋದು ಅಂದ್ರೆ ಸುಲಿಗೆಯನ್ನ ಮಾಡೋದು. ಯಾರ ಕಡೆ ಏನ್ ಇರ್ತದಲ್ಲ ಅವ್ರ ಕಡೆ ಇರ್ತಕ್ಕಂತಹ ಒಂದು ವಸ್ತುಗಳನ್ನ ಸಂಪೂರ್ಣವಾಗಿ ಏನ್ ಮಾಡೋದು ಅಂತಂದ್ರೆ ಅವ್ರ ಮೇಲೆ ಆಕ್ರಮಣವನ್ನ ಮಾಡಿ ಅದನ್ನ
ಸುಲಿಗೆ ಅಥವಾ ಲೂಟಿ ಅಂತಾನು ಕೂಡ ಇಲ್ಲಿ ಕರೀತಾರೆ. ಇನ್ನೊಂದು ಕೊಳ್ಳೆಯನ್ನ ಹೊಡೆಯೋದು ಅಂತಾನು ಕೂಡ ಇಲ್ಲಿ ಹೇಳ್ತಾರೆ. ಹತಾರ, ಏನ್ರಿ ಹತಾರ ಅಂದ್ರೆ ಆಯುಧ, ಹೌದಾ? ಆಯುಧ, ಅದಕ್ಕೆ ಇನ್ನೊಂದು ಹೆಸರು ಅಸ್ತ್ರಗಳು, ಶಸ್ತ್ರಾಸ್ತ್ರಗಳು ಅಂತಾನು ಕೂಡ ಇಲ್ಲಿ ಕರೀತಾರೆ. ನೋಡ್ರಿ, ನಮ್ಮಲ್ಲಿ ಇರ್ತಕ್ಕಂತಹ ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ ಆಯುಧ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನ ಹುಕುಂ ಅಂದ್ರೆ ಆಜ್ಞೆ ಅಥವಾ ಆದೇಶ. ಹೀಗೆ ಮಾಡ್ರಿ ಅಂದ್ರೆ ಅವ್ರು ಹೆಂಗೆ ಹೇಳ್ತಾರಲ್ಲ ಹಾಗೆ ಮಾಡ್ಬೇಕು. ಆದ್ರೆ ಇಲ್ಲಿ ಅವರು ಆ ಬ್ರಿಟಿಷ್ ಕಂಪನಿ ಅಥವಾ ಬ್ರಿಟಿಷರು ಹೊರಡಿಸಿರ್ತಕ್ಕಂಥ ಹುಕುಂ ಏನಾಗಿತ್ತು ಅಂತ ಅಂದ್ರೆ ಯಾವುದೇ ಭಾರತೀಯನು ಕೂಡ ಬ್ರಿಟಿಷರ ಒಪ್ಪಿಗೆ ಇಲ್ಲದೇನೆ ಏನನ್ನ ಇಟ್ಕೊಳ್ಳೋಂಗಿರ್ಲಿಲ್ಲ, ಶಸ್ತ್ರಾಸ್ತ್ರಗಳನ್ನ ಇಟ್ಟುಕೊಳ್ಳೋ ಹಾಗೆ ಇರಲಿಲ್ಲ. ಒಂದು ವೇಳೆ ಅವರಲ್ಲಿ ಏನಾದ್ರು ಶಸ್ತ್ರಾಸ್ತ್ರಗಳು ಇತ್ತು ಅಂತ ಆದರೆ ಅವಳನ್ನ ಏನ್ ಮಾಡಬೇಕಾಗಿತ್ತು? ಬ್ರಿಟಿಷ್ ಕಂಪನಿಗೆ ಒಪ್ಪಿಸಬೇಕಾಗಿತ್ತು. ಹೀಗಿರುವಾಗ ಇಲ್ಲಿ ಹುಕುಂ ಆದ್ರೆ ಆದೇಶ. ಕಸರತ್ತು, ಏನ್ರಿ ಕಸರತ್ತು ಅಂದ್ರೆ ಇಲ್ಲಿ ಒಂದು ರೀತಿ ಒಳಗೆ ಕಸರತ್ತು ಅಂದ್ರೆ ಚಮತ್ಕಾರ ಅಂತಾನೂ ಆಗ್ತದೆ. ಇನ್ನೊಂದು ಅರ್ಥದಲ್ಲಿ ಕಸರತ್ತು ಅಂತ ಅಂದ್ರೆ ಶಕ್ತಿ ಅಥವಾ ಸಾಮರ್ಥ್ಯ ಅಂತಾನೂ ಕೂಡ ಇಲ್ಲಿ ತಿಳಿದುಕೋಬಹುದು. ಕುಮಕಿ, ಕುಮಕಿ ಅಂದ್ರೆ ಸಹಾಯವನ್ನ ಮಾಡೋದು. ಆದ್ರೆ ನಾವು ಮತ್ತೊಬ್ಬರಿಗೆ ನಮ್ಮ ಸ್ವಾರ್ಥಕ್ಕಾಗಿ ಏನ್ ಮಾಡೋದು ಅಂತಾದ್ರೆ ಸಹಾಯವನ್ನ ಮಾಡೋದು ಅಥವಾ ಒತ್ತಾಸೆಯನ್ನ ಮಾಡೋದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಕುಮಕಿ ಅಂತ ಹೇಳಿ ಕೂಡ ಇಲ್ಲಿ ಹೇಳ್ತಾರೆ. ಘಾತಕ, ಇಲ್ಲಿ ಘಾತಕ ಅಂದ್ರೆ ವಿದ್ಯಾರ್ಥಿಗಳು, ಘಾತಕ ಅಂತಂದ್ರೆ ದ್ರೋಹಿ, ಸಮಾಜ ದ್ರೋಹಿ ಅಂತ ಹೇಳಿ, ದೇಶದ್ರೋಹಿ, ಸಮಾಜ ದ್ರೋಹಿ ಅಂದ್ರೆ ದೇಶಕ್ಕೆ ಏನ್ ಮಾಡೋದು ಅಂದ್ರೆ ಕೆಟ್ಟದ್ದನ್ನ ಬಯಸುವಂತವನು, ಸಮಾಜಕ್ಕೆ ಕೆಟ್ಟದ್ದನ್ನ ಬಯಸ್ತಕ್ಕಂಥವನು, ಅವನೇ ಯಾರಾಗ್ತಾನೆ ಅಂತಂದ್ರೆ ಸಮಾಜ ದ್ರೋಹಿ ಅಥವಾ ದೇಶದ್ರೋಹಿ. ಹಾಗೆ ಇಲ್ಲಿ ಘಾತಕ, ದೇಶಕ್ಕೆ ಘಾತಕವನ್ನ ಉಂಟು ಮಾಡ್ತಕ್ಕಂಥವನು ಅಥವಾ ಸಮಾಜಕ್ಕೆ ಇಲ್ಲಿ ಘಾತಕವನ್ನ ಉಂಟು ಮಾಡ್ತಕ್ಕಂಥವನು. ಆ ಘಾತಕ ಅಂದ್ರೆ ಇಲ್ಲಿ ಯಾರು ಅಂದ್ರೆ ದ್ರೋಹಿ ಅಂತ ಹೇಳಿ ಹೇಳ್ತಾರೆ. ಇನ್ನು ಚರಿಗೆ, ಇದೆಲ್ಲ ನಿಮಗೆ ಗೊತ್ತು. ಏನ್ರಿ ಚರಿಗೆ ಅಂತ ಅಂದ್ರೆ ತಂಬಿಗೆ. ಇನ್ನು ಹಳಗನ್ನಡ ಪದವನ್ನ ನೋಡಿದ್ರೆ ಚರಿಗೆ ಅಂದ್ರೆ ಭಿಕ್ಷೆ ಅಂತಾನು ಕೂಡ ಇಲ್ಲಿ ಅರ್ಥ ಆಗ್ತದೆ. ನೀವು 9ನೇ ತರಗತಿಯಲ್ಲಿ ಓದಿರ್ಬಹುದು. ಯಾವ್ದು ಈ ಚರಿಗೆ ಅಂತಕ್ಕಂಥ ಒಂದು ಪದ ಹಳಗನ್ನಡ ಪದದಲ್ಲಿ ಬಂದಿತ್ತು. ಅಲ್ಲಿ ಚರಿಗೆ ಅಂತ ಅಂದ್ರೆ ಏನ್ರಿ ಭಿಕ್ಷೆ. ಆದ್ರೆ ಈ ಪದ್ಯ ಭಾಗಕ್ಕೆ ಬಂದಲ್ಲ ಚರಿಗೆ ಅಂದ್ರೆ ತಂಬಿಗೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ಪದ. ಇನ್ನ ಜಲದ, ಜಲದ ಅಂದ್ರೆ ಬೇಗ ಅಥವಾ ತೀವ್ರ. ಜಲ್ದಿ ಅಂತ ಹೇಳ್ತೀವಿ, ಬೇಗ ಬೇಗ ಬರ್ರಿ, ಜಲ್ದಿ ಜಲ್ದಿ ಬರ್ರಿ ಅಂತ ಹೇಳ್ತೀವಿ ನೋಡ್ರಿ. ಜಲದ ಅಂದ್ರೆ ತೀವ್ರವಾಗಿ, ವೇಗವಾಗಿ, ಬೇಗ, ಹೀಗೆ ಸಾಕಷ್ಟು ಪದಗಳನ್ನ ನಾವು ಇಲ್ಲಿ ತಿಳ್ಕೊಬಹುದು. ದಂಡು, ಏನ್ರಿ ದಂಡು ಅಂತ ಅಂದ್ರೆ ಸೈನ್ಯ, ಸೈನ್ಯದ ಒಂದು ಗುಂಪನ್ನ ಇಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ ದಂಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ತದನಂತರದಲ್ಲಿ ಭರಪೂರ, ಏನ್ರಿ ಭರಪೂರ ಅಂತ ಅಂದ್ರೆ ಪ್ರವಾಹ. ಎದುರ ಪ್ರವಾಹ ಅಂತ ಅಂದ್ರೆ ಸೈನ್ಯದ ಒಂದು ಪ್ರವಾಹ. ಅಷ್ಟೊಂದು ಸೈನಿಕರು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಆಕ್ರಮಣವನ್ನ ಮಾಡ್ತಿದ್ದಾರೆ. ಅವರ ಆಕ್ರಮಣವನ್ನ ಮಾಡ್ಲಿಕ್ಕೆ ಬರ್ತಿರ್ತಕ್ಕಂಥ ಒಂದು ರೀತಿ ಹೆಂಗಿರ್ತದೆ ಅಂತ ಅಂದ್ರೆ ಪ್ರವಾಹ ಬಂದಂತ ಒಂದು ರೀತಿಯಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಆಕ್ರಮಣಕಾರರು ಅಥವಾ ವೈರಿ ಸೈನಿಕರು ಇಲ್ಲಿ ಆಕ್ರಮಣವನ್ನ ಮಾಡ್ತಾ ಇರ್ತಾರೆ. ಹೀಗೆ ಭರಪೂರ ಅಂದ್ರೆ ಪ್ರವಾಹ. ವಿಲಾತಿ, ಏನ್ರಿ ವಿಲಾತಿ ಅಂದ್ರೆ ವಿಲಾಯಿತಿ ಅಥವಾ ವಿಲಾತಿ ಅಂದ್ರೆ ಅನ್ಯ ದೇಶ ಅಥವಾ ಬೇರೆ ದೇಶ. ನಮ್ಮ ದೇಶವನ್ನ ಯಾರು ಆಳ್ತಾ ಇದ್ದಾರೆ? ಅನ್ಯ ದೇಶದವರು ಆಳ್ತಾ ಇದ್ರು. ಯಾಕಾಗಿ ಆಳ್ತಾ ಇದ್ರು? ಯಾಕಾಗಿ ಬಂದಿದ್ರು? ಅವರು ವ್ಯಾಪಾರಕ್ಕಾಗಿ ಬಂದಿದ್ರು. ಆದ್ರೆ ಇಲ್ಲಿನ ಒಂದು ವ್ಯವಸ್ಥೆಯನ್ನ ಅವರು ಅರ್ಥ ಮಾಡ್ಕೊಂಡು ನಮ್ಮನ್ನ ಆಟ ಆಡಿಸ್ಲಿಕ್ಕೆ ಅವ್ರು ಏನ್ ಮಾಡಿದಾರೆ? ಪ್ರಾರಂಭವನ್ನ ಮಾಡಿದ್ರು. ಹಾಗೆ ಅವರೇ ಯಾರು ಅಂತ ಅಂದ್ರೆ ವಿಲಾಯಿತಿಯವರು. ಅವರೇ ಯಾರು? ಅನ್ಯ ದೇಶದವರು. ಅವರೇ ಯಾರು? ವಿದೇಶಿಗರು ಅಂತ ಇಲ್ಲಿ ನಾವು ಹೇಳ್ಬೋದು. ಇನ್ನ ಮಸಲತ್ತು, ಏನ್ರಿ ಮಸಲತ್ತು ಅಂತ ಅಂದ್ರೆ ಪ್ಲಾನ್ ಅಂತ ಹೇಳ್ತೀವಿ ನೋಡ್ರಿ ನಾವು. ಪಿತೂರಿ ಅಥವಾ ಒಳಸಂಚು. ಅವ್ರನ್ನೇನಾದ್ರೂ ಮಾಡಿ ಸದೆ ಬಡಿಬೇಕಲ್ಲ. ಹಾಗೆ ಸದೆ ಬಡಿಬೇಕಂದ್ರೆ ಏನ್ ಮಾಡ್ಬೇಕು? ಅವರಿಗೆ ಮೋಸವನ್ನ ಮಾಡೋದು. ಆ ಮೋಸವನ್ನ ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನ ಇಲ್ಲಿ ಅಂತ ಕರೀತಾರೆ ಅಂತಂದ್ರೆ ಪಿತೂರಿ ಅಥವಾ ಒಳಸಂಚು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಹೀಗೆ ನಾವು ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೊಸ ಪದಗಳ ಅರ್ಥಗಳನ್ನ ನಾವು ಕಂಡ್ಕೋಬಹುದು. ಇನ್ನೇ ಈ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಪಠ್ಯಾಧಾರ ಟಿಪ್ಪಣಿಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಆಗಿನ ಪಠ್ಯಾಧಾರ ಟಿಪ್ಪಣಿಯಲ್ಲಿ ಚಟಕಾರರು ಅಂತಕ್ಕಂಥ ಒಂದು ಪದವನ್ನ ಬಳಸ್ಕೊಂಡಿದ್ದಾರೆ. ಯಾರು ಇಲ್ಲಿ ಚಟಕಾರರು ಅಂತಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯವನ್ನ ಮಾಡ್ತಕ್ಕಂಥವ್ರು.
ಕೇವಲ ತಮ್ಮ ಒಂದು ಒಳಿತಿಗಾಗಿ ಇನ್ನೊಬ್ಬರನ್ನ ಬಲಿ ಕೊಡ್ತಕ್ಕಂಥವರು. ಅವರೇ ಯಾರು ಅಂತಾದ್ರೆ ಚಟಕಾರರು. ಅವರೇ ಯಾರು ಅಂದ್ರೆ ಆಂಗ್ಲೋ ಇಂಡಿಯನ್ನರು. ಯಾರು ಈ ಆಂಗ್ಲೋ ಇಂಡಿಯನ್ನರು? ನೋಡಿ, ಅವರು ಭಾರತೀಯರೇ ಆಗಿರ್ತಾರೆ. ಇಂಡಿಯನ್ನರು ಭಾರತೀಯರು. ಅವರು ಭಾರತೀಯರಾಗಿದ್ರು ಕೂಡ ಅವರ ಎಲ್ಲ ಒಂದು ಪ್ರೋತ್ಸಾಹ, ಸಪೋರ್ಟ್ ಯಾರಿಗಿರ್ತದೆ ಅಂತ ಅಂದ್ರೆ ಬ್ರಿಟಿಷರಿಗೆ ಇರ್ತದೆ. ತಿಳಿತಾ? ಯಾಕಾಗಿ ಅಂತಂದ್ರೆ ತಮ್ಮ ಸ್ವಾರ್ಥ ಸಾಧನೆಗಾಗಿ, ತಮ್ಮ ಒಂದು ಒಳಿತಿಗಾಗಿ, ತಾವು ಇಲ್ಲಿ ಉಳ್ಕೊಳ್ಳೋ ಸಲುವಾಗಿ. ಹೀಗಾಗಿ ಅವರು ಭಾರತೀಯರಾಗಿದ್ರು ಕೂಡ ಅವರ ಎಲ್ಲ ಒಂದು ಸಹಾಯ ಸಹಕಾರ ಇಲ್ಲಿ ಯಾರಿಗೆ ಮಾಡ್ತಾ ಇರ್ತಾರೆ ಅಂತಂದ್ರೆ ಯಾರಿಗೆ? ಬ್ರಿಟಿಷರಿಗೆ ಮಾಡ್ತಾ ಇರ್ತಾರೆ. ಹೀಗಾಗಿ ಅವ್ರನ್ನ ಇಲ್ಲಿ ಅಂತ ಕರೀತಾರೆ ಅಂದ್ರೆ ಆಂಗ್ಲೋ ಇಂಡಿಯನ್ನರು ಅಂತ ಹೇಳ್ತಾರೆ. ಆ ಆಂಗ್ಲೋ ಇಂಡಿಯನ್ನರನ್ನ ಈ ಪದ್ಯದಲ್ಲಿ ಏನಂತ ಹೇಳಿದ್ದಾರೆ? ಚಟಕಾರರು ಅಂತ ಹೇಳಿ ಪದವನ್ನ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನ ಹೆಮಲಕ್ ಸಾಬ. ಯಾರು ಈ ಹೆಮಲಕ್ ಸಾಬ? ನಾವು ನಿನ್ನೆ ದಿನ ನೋಡಿದೀವಿ. ಏನನ್ನ? ಈ ಹೆಮಲಕ್ ಸಾಬ ಏನಾಗಿದ್ದ ಅಂದ್ರೆ ಯಾರಿಗ್ರಿ? ಹಲಗಲಿಯಲ್ಲಿರ್ತಕ್ಕಂತಹ ಬೇಡರಿಗೆ ಅಥವಾ ಭಾರತೀಯರಿಗೆ ಎಲ್ಲರಿಗೂ ಕೂಡ ಒಂದು ಕಾಯ್ದೆಯನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೊರಡಿಸ್ತಾರೆ. ಅದೇ ಯಾವುದು ಅಂತ ಅಂದ್ರೆ ನಿಶಸ್ತ್ರೀಕರಣ. ಯಾವ ಭಾರತೀಯ ತಮ್ಮಲ್ಲಿ ಶಸ್ತ್ರಾಸ್ತ್ರಗಳನ್ನ ಹೊಂದಿದಾನಲ್ಲ, ಆ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಅವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ ವಾಪಸ್ ಮರಳಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಬ್ರಿಟಿಷರಿಗೆ ಕೊಡಬೇಕು ಅಥವಾ ಅವರ ಆಡಳಿತಕ್ಕೆ ಒಪ್ಪಿಸ್ಬೇಕು ಅಂತಕ್ಕಂತಹ ಒಂದು ಏನ್ರಿ ಕಾಯ್ದೆಯನ್ನ ಹೊರಡಿಸ್ತಾರೆ. ಅದನ್ನೇ ಇಲ್ಲಿ ಅಂತ ಕರೀತಾರೆ ಅಂದ್ರೆ ನಿಶಸ್ತ್ರೀಕರಣ ಕಾಯ್ದೆ ಅಂತ ಹೇಳ್ತಾರೆ. ಹೀಗಿದ್ದಾಗ ಆ ಹಲಗಲಿಯ ಬೇಡರು ತಮ್ಮಲ್ಲಿ ಇರ್ತಕ್ಕಂತಹ ಶಸ್ತ್ರಾಸ್ತ್ರಗಳನ್ನ ಕೊಡ್ಲಿಕ್ಕೆ ಒಪ್ಕೊಳ್ಳದೆ ಇದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ ಈ ಹೆಮಲಕ್ ಸಾಬ ಏನ್ ಮಾಡ್ತಾನೆ, ತನ್ನ ಸೈನ್ಯ ಸಮೇತನಾಗಿ ಬಂದು ಆ ಹಲಗಲಿಯ ಬೇಡರ ಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ದಬ್ಬಾಳಿಕೆಯನ್ನ, ಎಚ್ಚರಿಕೆಯ ಮಾತುಗಳನ್ನ ಕೊಡ್ತಾನೆ. ನೀವೇನಾದ್ರೂ ನಿಮ್ಮಲ್ಲಿ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ನಾವೇನ್ ಮಾಡ್ಬಿಡ್ತೀವಿ? ಸಾಯಿಸ್ಬಿಡ್ತೀವಿ. ನೀವು ನಮ್ಮ ಕೈಯಲ್ಲಿ ಸತ್ತು ಹೋಗ್ಬಿಡ್ತೀರಾ. ಸುಮ್ಮನೆ ನೀವೇನ್ ಮಾಡಿದ್ರೆ ನಾವು ಹೇಳ್ತಕ್ಕಂಥ ಮಾತನ್ನ ಕೇಳಿ ನಿಮ್ಮಲ್ಲಿ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ನಮ್ಮಗಳಿಗೆ ಕೊಟ್ಟು ಬಿಡಿ ಅಂತ ಹೇಳಿ ಕೇಳ್ತಾನೆ. ಆದ್ರೆ ಆ ಊರಿನಲ್ಲಿರ್ತಕ್ಕಂಥ ಬೇಡರಲ್ಲಿರ್ತಕ್ಕಂಥ ಪ್ರಮುಖರು ಏನ್ ಮಾಡಂಗಿಲ್ಲ ಅಂತಂದ್ರೆ ಒಪ್ಕೊಳ್ಳೋದಿಲ್ಲ. ಅವ್ರ ಜೊತೆಗಿರ್ತಕ್ಕಂಥ ಇನ್ನೂ ಸಾಕಷ್ಟು ಜನ ಎಲ್ಲರೂ ಸೇರಿ ಆ ಹೆಮಲಕ್ನ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಹೊಡೆದು ಅವರನ್ನ ಕೊಂದು ಹಾಕ್ಬಿಡ್ತಾರೆ. ಆತನೇ ಇಲ್ಲಿ ಯಾರು ಅಂತ ಅಂದ್ರೆ ಹೆಮಲಕ್. ಹಾಗೆ ಹೆಮಲಕ್ ಹೆನ್ರಿ ಹ್ಯಾವ್ಲಾಕ್ ಎಂಬ ಒಬ್ಬ ಬ್ರಿಟಿಷ್ ಅಧಿಕಾರಿ. ಯಾರಿ? ಈತ ಒಬ್ಬ ಬ್ರಿಟಿಷ್ ಅಧಿಕಾರಿ. ಇವನ ಪೂರ್ಣ ಹೆಸರು ಹೆನ್ರಿ ಹ್ಯಾವ್ಲಾಕ್. ಇವನನ್ನ ಎಂತ ಕರೀತಾರೆ? ಹ್ಯಾವ್ಲಾಕ್ ಅಂತಾನು ಕೂಡ ಇಲ್ಲಿ ಕರೀತಾ ಇರ್ತಾರೆ. ಇನ್ನ ಕಾರಾ ಸಾಹೇಬ. ಯಾರು ಈ ಕಾರಾ ಸಾಹೇಬ ಅಂತ ಹೇಳಿ ನೋಡಿದಾಗ ನೋಡಿ, ಅಲೆಕ್ಸಾಂಡರ್ ವಿಲಿಯಂ ಕೆರ್ರಿ ಎಂಬ ಬ್ರಿಟಿಷ್ ಅಧಿಕಾರಿ. ಯಾರೇ? ಅಲೆಕ್ಸಾಂಡರ್ ವಿಲಿಯಂ ಕೆರ್ರಿ ಎಂಬ ಬ್ರಿಟಿಷ್ ಅಧಿಕಾರಿ. ಅವನೇ ಯಾರು ಅಂತ ಅಂದ್ರೆ ಇಲ್ಲಿ ಕಾರಾ ಸಾಹೇಬ. ನೋಡಿ, ಆ ಕಾರಾ ಸಾಹೇಬನು ಕೂಡ ಹೆಮಲಕ್ ಸಾಬನ ಒಂದು ಅಧಿಕಾರಕ್ಕಿಂತ ದೊಡ್ಡ ಅಧಿಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಅಂತೇಳಿ ನಾವು ಹೇಳ್ಬೋದು. ಹೀಗಿರುವಾಗ ಈ ಕಾರಾ ಸಾಹೇಬನನ್ನ ಅಲೆಕ್ಸಾಂಡರ್ ವಿಲಿಯಂ ಕೆರ್ರಿ ಎಂಬ ಒಬ್ಬ ಬ್ರಿಟಿಷ್ ಅಧಿಕಾರಿ ಅಂತ ಹೇಳ್ಬಿಟ್ಟು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಇನ್ನು ಕುಂಪಣಿ ಅಥವಾ ಕಂಪನಿ ಅಂದ್ರೆ ಏನು ಅಂತ ಹೇಳಿ ನೋಡಿದಾಗ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಬ್ರಿಟಿಷ್ ಸರ್ಕಾರ ರಚಿಸಿದ್ದ ಆಡಳಿತಾತ್ಮಕ ಸಂಸ್ಥೆ. ಏನ್ರಿ ಹಾಗಿದ್ರೆ ಕುಂಪಣಿ ಅಥವಾ ಕಂಪನಿ ಅಂತ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಬ್ರಿಟಿಷ್ ಸರ್ಕಾರ ರಚಿಸಿರ್ತಕ್ಕಂತಹ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥ ಬ್ರಿಟಿಷ್ ಸರ್ಕಾರ ರಚಿಸಿರುವಂತಹ ಆಡಳಿತಾತ್ಮಕ ಸಂಸ್ಥೆಯನ್ನ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಕುಂಪಣಿ ಸರ್ಕಾರ ಅಥವಾ ಕಂಪನಿ ಸರ್ಕಾರ ಅಂತ ಹೇಳಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇಷ್ಟು ಏನು ಅಂದ್ರೆ ಈ ಒಂದು ಪದ್ಯ ಭಾಗದಲ್ಲಿ ಬಂದಿರತಕ್ಕಂಥ ಹೊಸ ಪದಗಳು ಹಾಗೂ ಪಠ್ಯಾಧಾರ ಟಿಪ್ಪಣಿಗಳು ಅಂತ ಹೇಳ್ತಾ ಇವಾಗ ಈ ಪದ್ಯದ ಒಂದು ಪ್ರವೇಶವನ್ನ ನೋಡ್ತಾ ಸ್ವಲ್ಪ ಈ ಜನಪದ ಸಾಹಿತ್ಯದ ಬಗ್ಗೆ ತಿಳಿದುಕೊಂಡು ಆಮೇಲೆ ನಾವು ಏನ್ ಮಾಡೋಣ ಅಂದ್ರೆ ಪದ್ಯದ ಒಂದು ವಿಚಾರಕ್ಕೆ ಹೋಗೋಣ. ಜನಪದ ಸಾಹಿತ್ಯ ಶ್ರೀಸಾಮಾನ್ಯನ ಅನುಭವ ಹಾಗೂ ಕ್ರಿಯೆಯೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದ ನುಡಿಮುತ್ತು. ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ. ಅದರಲ್ಲಿ ಜನಪದ ಗೀತೆಗಳಿಗೆ ಅಗ್ರಸ್ಥಾನ. ಜನಪದ ಕತೆ, ಗಾದೆ, ಒಗ್ಗಟ್ಟು ಮತ್ತು ಲಾವಣಿಗಳು ಪ್ರಮುಖ ಪ್ರಕಾರಗಳು. ನಾಡು ನುಡಿಗಾಗಿ ಶ್ರಮಿಸಿದ ಸಾಧಕರನ್ನ ಕುರಿತ ವ್ಯಕ್ತಿಚಿತ್ರಗಳು
ಹಾಗೂ ಐತಿಹಾಸಿಕ ವಿವರಗಳನ್ನು ಅಭಿವ್ಯಕ್ತಿಸುವಲ್ಲಿ ಲಾವಣಿಗಳಿಗೆ ಪ್ರಮುಖ ಸ್ಥಾನ. ವಾಣಿಜ್ಯ ಮೂಲವನ್ನಿರಿಸಿಕೊಂಡು ಭಾರತಕ್ಕೆ ಆಗಮಿಸಿದ ಬ್ರಿಟಿಷರು ಸಿಪಾಯಿ ದಂಗೆಯ ಅನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನ ಜಾರಿಗೆ ತಂದರು. ಸ್ವಾತಂತ್ರ್ಯ ಪ್ರಿಯರಾಗಿದ್ದ ಹಲಗಲಿಯ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದರು. ಆ ಸಂದರ್ಭದಲ್ಲಿ ಅನಕ್ಷರಸ್ಥ ಸಮುದಾಯದಲ್ಲಿದ್ದ ಸ್ವಾತಂತ್ರ್ಯ ಪ್ರೇಮವನ್ನು ಪರಿಚಯಿಸಿ ದೇಶ ಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಈ ಒಂದು ಪದ್ಯ ಭಾಗದ ಆಶಯ ಅಂತೇಳಿ ನಾವು ಹೇಳ್ಬಹುದು. ನೋಡಿ ವಿದ್ಯಾರ್ಥಿಗಳೇ, ಜನಪದ ಸಾಹಿತ್ಯ ಅಂದಾಗ ಕೇವಲ ಜನಪದ ಗೀತೆಗಳನ್ನು ಮಾತ್ರ ನಾವಿಲ್ಲಿ ಕಾಣೋದಿಲ್ಲ. ಜನಪದ ಸಾಹಿತ್ಯ ಅಂದರೆ ಅಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಜನಪದ ಕಲೆಗಳನ್ನು ಕೂಡ ಇಲ್ಲಿ ಕಾಣ್ತೀವಿ. ಹೀಗಿರುವಾಗ ಈ ಜನಪದ ಸಾಹಿತ್ಯ ಶ್ರೀಸಾಮಾನ್ಯನ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳನ್ನು ಆಧರಿಸಿರ್ತಕ್ಕಂತಹ ಅನುಭವ ಹಾಗೂ ಕ್ರಿಯೆಯೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿರ್ತಕ್ಕಂತಹ ನುಡಿಮುತ್ತಗಳಾಗಿ ಇವು ಕಂಡುಬರ್ತವೆ. ಅರ್ಥ ಆಯ್ತಲ್ಲ? ಅಂದ್ರೆ ಪ್ರತಿಯೊಬ್ಬ ಶ್ರೀಸಾಮಾನ್ಯನ ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳನ್ನ, ಅನುಭವಗಳನ್ನ ಆಧರಿಸಿರ್ತಕ್ಕಂತಹ ಯಾವ್ದ್ರಿ ನುಡಿಮುತ್ತುಗಳೇ ಈ ಜನಪದ ಸಾಹಿತ್ಯ. ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ. ನೋಡಿ, ಶಿಷ್ಟ ಸಾಹಿತ್ಯಕ್ಕೆ ಮೂಲ ಪ್ರೇರಣೆನೇ ಇಲ್ಲಿ ಯಾವುದು ಅಂತಂದ್ರೆ ಈ ಜನಪದ ಸಾಹಿತ್ಯ. ಅದರಲ್ಲಿ ಜನಪದ ಗೀತೆಗಳಿಗೆ ಅಗ್ರಸ್ಥಾನ. ನಾವು ಜನಪದ ಅಂತ ಹೇಳಿದಾಗ ಫಸ್ಟ್ ನಮಗೆ ನೆನಪಿಗೆ ಬರೋದೇ ಯಾವುದು ಅಂತಂದ್ರೆ ಜನಪದ ಗೀತೆಗಳು. ಅದರ ನಂತರದಲ್ಲಿ ಜನಪದ ಕತೆ, ಜನಪದ ಗಾದೆ, ಜನಪದ ಒಗಟು ಮತ್ತು ಈಗ ಹೇಳ್ತಾ ಇದ್ದೀವಲ್ಲ ಯಾವ್ದ್ರಿ, ಯಾವ ಪದ್ಯ ಪ್ರಕಾರ ರೀ? ಲಾವಣಿ. ಲಾವಣಿಗಳು ಕೂಡ ಜನಪದ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖವಾದ ಪ್ರಕಾರಗಳು ಅಂತ ನಾವು ಹೇಳ್ಬೋದು. ಇನ್ನು ನಾಡು ನುಡಿಗಾಗಿ ಶ್ರಮಿಸಿದ ಸಾಧಕರನ್ನ ಕುರಿತು ವ್ಯಕ್ತಿ ಚಿತ್ರಗಳು ಹಾಗೂ ಐತಿಹಾಸಿಕ ವಿವರಗಳನ್ನು ಅಭಿವ್ಯಕ್ತಿಸುವಲ್ಲಿ ಲಾವಣಿಗಳಿಗೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಸ್ಥಾನವಿದೆ. ನೋಡಿ, ಈ ಒಂದು ನಾಡ ಆಗಿರ್ಬೋದು, ನಾಡಿನಲ್ಲಿರ್ತಕ್ಕಂಥ ಒಂದು ನುಡಿ ಆಗಿರ್ಬೋದು, ಅಂದರೆ ಭಾಷೆ ಆಗಿರ್ಬೋದು, ಈ ನಾಡು ನುಡಿಗಾಗಿ ಶ್ರಮಿಸಿರ್ತಕ್ಕಂತಹ ಸಾಧಕರನ್ನ ಕುರಿತು ಹೇಳ್ತಾ ಇರ್ತಕ್ಕಂತಹ ವ್ಯಕ್ತಿ ಚಿತ್ರ ಹಾಗೂ ಐತಿಹಾಸಿಕ ವಿವರಗಳನ್ನು ಎಲ್ಲಿ ನಾವು ಕಾಣ್ತೀವಿ ಅಂತಂದರೆ ಈ ಲಾವಣಿಗಳಲ್ಲಿ ಕಾಣ್ತೀವಿ ಅಥವಾ ಲಾವಣಿ ಪದಗಳಲ್ಲಿ ಕಾಣ್ತೀವಿ. ವಾಣಿಜ್ಯ ಮೂಲವನ್ನಿರಿಸಿಕೊಂಡು ಭಾರತಕ್ಕೆ ಆಗಮಿಸಿ ಬ್ರಿಟಿಷರು ಸಿಪಾಯಿ ದಂಗೆಯ ನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನ ಜಾರಿಗೆ ತಂದರು. ನೋಡ್ರಿ, ಬ್ರಿಟಿಷರು ಯಾಕಾಗಿ ನಮ್ಮ ದೇಶಕ್ಕೆ ಬಂದ್ರಿ? ಯಾಕಾಗಿ? ತಮ್ಮ ಒಂದು ವಾಣಿಜ್ಯವನ್ನ, ಅಂದರೆ ವಾಣಿಜ್ಯದ ಒಂದು ಉದ್ದೇಶಕ್ಕೋಸ್ಕರ, ತಮ್ಮ ಒಂದು ವ್ಯಾಪಾರದ ಉದ್ದೇಶಕ್ಕೋಸ್ಕರ ಎಲ್ಲಿಗೆ ಬರ್ತಾರೆ? ಅವರು ಭಾರತಕ್ಕೆ ಬರ್ತಾರೆ. ಬಂದು ಅವ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಒಂದು ವ್ಯಾಪಾರವನ್ನು ಮಾಡ್ತಾ 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 ಭಾರತೀಯರನ್ನು ಮನಸ್ಥಿತಿಯನ್ನು ತಿಳಿದುಕೊಂಡು ಕೊನೆಗೆ ತಾವು ಇಲ್ಲೇ ಯಾಕೆ ಠಿಕಾಣಿಯನ್ನು ಹೂಡಬಾರ್ದು ಅಂತಕ್ಕಂತಹ, ಯಾಕೆ ನಾವು ಭಾರತೀಯರನ್ನು ನಮ್ಮ ಒಂದು ಕಪಿಮುಷ್ಟಿಗೆ ಇಟ್ಕೊಂಡು ನಾವೇ ಯಾಕೆ ಇಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡು ನಮ್ಮ ಆಡಳಿತವನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದಾಗಿ ಅವ್ರು ಏನು ಮಾಡ್ತಾರೆ? ಸಿಪಾಯಿ ದಂಗೆಯನ್ನು ಮಾಡ್ತಾರೆ. ತದನಂತರದಲ್ಲಿ ನಿಶಸ್ತ್ರೀಕರಣ, ಇಷ್ಟೊತ್ತು ಹೇಳಿದ್ರೆ ನಿಶಸ್ತ್ರೀಕರಣ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಆ ನಿಶಸ್ತ್ರೀಕರಣ ಅಂತಕ್ಕಂಥ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಆದರೆ ಸ್ವಾತಂತ್ರ್ಯ ಪ್ರಿಯರಾಗಿದ್ದ ನಾವು ಯಾವಾಗಲೂ ಕೂಡ ಸ್ವತಂತ್ರ ವ್ಯಕ್ತಿಗಳಾಗಿ ಇರಬೇಕು. ನಾವು ಯಾವಾಗಲೂ ಕೂಡ ಸ್ವತಂತ್ರ ದೇಶದಲ್ಲಿ ಇರಬೇಕು. ನಾವು ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯತೆ ಅನ್ನೋದು ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಾಳಿ ಬದುಕ್ತಕ್ಕಂಥ ಹಲಗಲಿಯ ಬೇಡರು ಏನು ಮಾಡಿಬಿಟ್ರು ಅಂತಂದರೆ ಈ ಕಾಯ್ದೆಯನ್ನ ವಿರೋಧವನ್ನ ಮಾಡ್ತಾರೆ. ಯಾವ ಕಾಯ್ದೆಯನ್ನ? ಈ ನಿಶಸ್ತ್ರೀಕರಣ ಅಂತಕ್ಕಂಥ ಕಾಯ್ದೆಯನ್ನ ವಿರೋಧವನ್ನ ಮಾಡ್ತಾರೆ. ಜೊತೆಗೆ ಆ ವಿರೋಧವನ್ನ ಮಾಡಿ ಆ ಒಂದು ಕಾರಣಕ್ಕೆ ಸಂಬಂಧಿಸಿದಂತೆ ಅವ್ರು ಏನು ಮಾಡ್ತಾರೆ? ಬ್ರಿಟಿಷರ ಜೊತೆಗೆ ಹೋರಾಟವನ್ನ ಮಾಡ್ತಾರೆ. ಹೀಗೆ ಸ್ವತಂತ್ರ ಪ್ರಿಯರಾಗಿದ್ದ ಹಲಗಲಿಯ ಬೇಡರು ಕಾಯ್ದೆಯನ್ನ ವಿರೋಧಿಸಿ ಹೋರಾಟವನ್ನ ಮಾಡಿ ಆ ಒಂದು ಹೋರಾಟದಲ್ಲಿ ಸಾಕಷ್ಟು ಜನ ಏನಾಗ್ತಾರೆ ಅಂತ ಅಂದ್ರೆ ತಮ್ಮ ಒಂದು ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅನಕ್ಷರಸ್ಥ ಸಮುದಾಯದಲ್ಲಿದ್ದ ಸ್ವಾತಂತ್ರ್ಯ ಪ್ರೇಮವನ್ನು ಪರಿಚಯಿಸಿ ದೇಶ ಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದೇ ಇಲ್ಲಿನ ಆಶಯ. ನೋಡಿ, ಆ ಒಂದು ಸಂದರ್ಭವನ್ನ ಇಟ್ಟುಕೊಂಡು, ಯಾವ ಸಂದರ್ಭ? ಈ ನಿಶಸ್ತ್ರೀಕರಣ ಕಾಯ್ದೆಯನ್ನ ವಿರೋಧ ಪಡಿಸಿದ್ದಕ್ಕಾಗಿ ಜನರ ಒಂದು ಪರಿಸ್ಥಿತಿ ಏನಾಯಿತು ನೋಡಿ. ಯಾರೋ ಬಂದು ನಮ್ಮ ಮೇಲೇನೆ ದಬ್ಬಾಳಿಕೆಯನ್ನ ಮಾಡಿದಾಗ ನಮಗೆ ಇಲ್ಲಿ ಏನಾಗಲಿಲ್ಲ ಅಂತ ಅಂದರೆ
ನಮ್ಮ ದೇಶದಲ್ಲಿ ನಮಗೆ ಇಲ್ಲಿ ಸ್ವತಂತ್ರವಾಗಿ ಇರಲಿಕ್ಕೆ ಅವರು ಬಿಡಲಿಲ್ಲ. ಹೀಗಿದ್ದಾಗ ಆ ಸಂದರ್ಭದಲ್ಲಿ ಅನಕ್ಷರಸ್ಥರಾಗಿರ್ತಕ್ಕಂಥವರ ಒಂದು ಸಮುದಾಯದಲ್ಲಿ ಅವರು ಯಾವೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಯಿತು, ಅವರಲ್ಲಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಪ್ರೇಮ ಎಂಥದ್ದು, ಅವರಲ್ಲಿರ್ತಕ್ಕಂಥ ಒಂದು ವೀರಾವೇಶ ಎಂಥದ್ದು, ಅವರಲ್ಲಿರ್ತಕ್ಕಂಥ ಒಂದು ದೃಢ ಸಂಕಲ್ಪ ಎಂಥದ್ದು, ಅವರಲ್ಲಿರ್ತಕ್ಕಂಥ ಒಂದು ಧೈರ್ಯ ಎಂಥದ್ದು, ಈ ಎಲ್ಲ ಒಂದು ವಿಚಾರವನ್ನ ಜೊತೆಗೆ ಅವರಲ್ಲಿರ್ತಕ್ಕಂಥ ಒಂದು ದೇಶ ಪ್ರೇಮ ಎಂಥದ್ದು, ಈ ಎಲ್ಲ ಒಂದು ವಿಷಯಗಳನ್ನ ಇಟ್ಟುಕೊಂಡು ಅವ್ರೇನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಒಂದು ಲಾವಣಿಯನ್ನ ಇಲ್ಲಿ ಸೃಷ್ಟಿಯನ್ನ ಮಾಡ್ತಾರೆ. ಹೀಗೆ ಆ ವಿದ್ಯಾರ್ಥಿಗಳಲ್ಲಿ ಆ ಲಾವಣಿ ಪದದ ಮೂಲಕ, ಲಾವಣಿ ಗೀತೆಯ ಮೂಲಕ ಇಂದಿನ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನ ಬೆಳೆಸುವಂತಹ ಕ್ರಾಂತಿಯ ಕಿಡಿಯನ್ನು ಬೆಳೆಸ್ತಕ್ಕಂಥ ಒಂದು ಮೂಲ ಆಶಯ ಎಲ್ಲಿದೆ ಅಂತಂದರೆ ಈ ಪದ್ಯ ಭಾಗದಲ್ಲಿ ಇದೆ ಅಂತ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ, ಈವರೆಗೂ ಕೂಡ ನಾವು ಹಲಗಲಿಯ ತಂಗಿ ಹೇಳಲಿಕ್ಕೆ ಕಾರಣ ಏನು ಅಂತಕ್ಕಂತಹ ಕೇವಲ ಕೆಲವೊಂದು ಘಟನೆಗಳನ್ನು ಮಾತ್ರ ನಾವು ಈವರೆಗೂ ತಿಳಿದುಕೊಂಡ್ವಿ. ಇನ್ನು ಮುಂದಿನ ಒಂದು ವಿಡಿಯೋ ಪಾಠದಲ್ಲಿ ನೇರವಾಗಿ ನಾವು ಕೆಲವೊಂದು ಹಲಗಲಿಯ ಬೇಡರ ಘಟನೆಗಳಿಗೆ ಸಂಬಂಧಿಸಿದಂತೆ ವಿಡಿಯೋ ಕ್ಲಿಪ್ಗಳನ್ನು ನೋಡಿಕೊಂಡು ಆಮೇಲೆ ನಾವೇನು ಮಾಡೋಣ ಅಂತ ಅಂದರೆ ಮತ್ತೆ ಪದ್ಯದ ಒಂದೊಂದು ನುಡಿಗಳನ್ನು ನಾನು ನಿಮಗೆ ವಿವರಣೆಯ ಸಮೇತ ತಿಳಿಸ್ತಾ ಹೋಗ್ತೀನಿ. ಅಲ್ಲಿಯವರೆಗೂ ನೀವು ಈವರೆಗೂ ನಾನು ಏನು ಲಾವಣಿ ಅಂದರೆ ಏನು, ಲಾವಣಿ ಪದ ಅಂದರೆ ಏನು, ಜೊತೆಗೆ ಇವತ್ತು ನಾನು ಹೇಳಿರ್ತಕ್ಕಂಥ ಹೊಸ ಪದಗಳು, ಹೊಸ ಪದಗಳ ಅರ್ಥ, ಜೊತೆಗೆ ಪಠ್ಯಾಧಾರ ಟಿಪ್ಪಣಿಗಳು, ಈ ಸಾಹಿತ್ಯ ಭಾಗದಲ್ಲಿ ಲಾವಣಿ ಯಾವ ಒಂದು ಪಾತ್ರವನ್ನು ನಿರ್ವಹಿಸಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನೀವು ಸರಿಯಾಗಿ ಓದಿಕೊಂಡು ಆ ಎಲ್ಲ ವಿಷಯಗಳಲ್ಲಿ ಬಂದಿರತಕ್ಕಂತಹ ವ್ಯಾಕರಣಾಂಶ ಅಂದರೆ ಗ್ರಾಮ್ಯ ಪದ, ಗ್ರಾಂಥಿಕ ಪದ, ಜೊತೆಗೆ ಅನ್ಯದೇಶಿ ಪದ, ದೇಶೀಯ ಪದ, ಸಾಕಷ್ಟು ಪದಗಳಲ್ಲಿ ಏನಾಗಿದ್ದಾವೆ ಅಂತಂದರೆ ಅನ್ಯ ಭಾಷೆಯಿಂದ ಬಂದಿದ್ದಾವೆ. ನಿಮಗೆ ಈ ಒಂದು ಪದ್ಯ ಭಾಗದ ಹಿಂಭಾಗದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಅನ್ಯ ದೇಶೀಯ ಪದಗಳು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅಂದರೆ ಯಾವ್ಯಾವ ಪದಗಳು ಯಾವ್ಯಾವ ದೇಶದಿಂದ ಬಂದವು ಅನ್ನೋದನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹೀಗಾಗಿ ನೀವೇನು ಮಾಡಿ ಅಂತಂದರೆ ಪರೀಕ್ಷಾ ದೃಷ್ಟಿಯಿಂದ ಈ ಅನ್ಯದೇಶೀಯ ಪದಗಳನ್ನು ನೀವು ಒಂದು ಚಾರ್ಟ್ ಮಾಡಿ ಪ್ರತಿಯೊಂದು ಆ ಒಂದು ಪಠ್ಯಭಾಗದಲ್ಲಿ ಬಂದಿರತಕ್ಕಂತಹ ಪ್ರತಿಯೊಂದು ಪದಗಳನ್ನು ಅಂದರೆ ಯಾವ್ಯಾವ ಪದಗಳು ಯಾವ್ಯಾವ ಭಾಷೆಯಿಂದ ಬಂದಿದ್ದಾವೆ ಅನ್ನೋದನ್ನು ಒಂದು ಚಾರ್ಟ್ ಮಾಡಿ ನೀವು ಪ್ರತಿನಿತ್ಯ ಅವುಗಳನ್ನು ಸ್ವಲ್ಪ ಓದ್ತಾ ಹೋದ್ರಿ ಅಂತ ಅಂದರೆ ಅವು ನಿಮಗೆ ಪ್ರಾಕ್ಟೀಸ್ ಆಗ್ತದೆ. ಜೊತೆಗೆ ಎಕ್ಸಾಮ್ ದೃಷ್ಟಿಯಿಂದನೂ ಕೂಡ ತುಂಬ ನಿಮಗೆ ಈಸಿ ಆಗ್ತದೆ. ಅದರ ಜೊತೆಗೆ ನೀವೇನು ಮಾಡಿ ಅಂತ ಅಂದರೆ ಈ ಪದ್ಯ ಭಾಗದಲ್ಲಿ ಬಂದಿರತಕ್ಕಂತಹ ಕೆಲವೊಂದು ವಿಷಯಗಳನ್ನು ನೀವು ಕಥಾ ರೂಪದಲ್ಲಿ ಬರೆದು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಇನ್ನು ಈ ಪದ್ಯದಲ್ಲಿ ಬಂದಿರತಕ್ಕಂಥ ಕೆಲವೊಂದು ನುಡಿಗಳನ್ನು ಕೂಡ ಪರೀಕ್ಷಾ ದೃಷ್ಟಿಯಿಂದ ಕಂಠಪಾಠ ಮಾಡಬೇಕಾಗ್ತದೆ. ಅದು ಯಾವುದು ಅನ್ನೋದನ್ನು ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಪಾಠದಲ್ಲಿ ತಿಳಿಪಡಿಸ್ತೀನಿ. ಅಲ್ಲಿಯವರೆಗೂ ವಿದ್ಯಾರ್ಥಿಗಳೇ ಧನ್ಯವಾದ.